ಹಲೋ ಗಾಯ್ಸ್, ನಮಸ್ತೆ. ಪ್ರಕೃತಿ ಸೊಬಗು ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ಕಾಣುವಂಥ ಈ ಹಣ್ಣು ಯಾವುದೆಂದು ಹೇಳಬಹುದೇ? ಹೌದು, ಸೀಡ್ಲೆಸ್ ಅಂಬಡೆಕಾಯಿ. ಈ ಒಂದು ಹಣ್ಣನ್ನು ಉಪ್ಪಿನಕಾಯಿಗೆ ಹಾಗೂ ಸಾಂಬಾರುಗಳಿಗೆ ಉಪಯೋಗಿಸ್ತಾರೆ. ಸುಮಾರು ಈ ಗಿಡಕ್ಕೆ 4 ವರ್ಷಗಳು ಆದವು. ನೆಟ್ಟ ಮರುವರ್ಷದಿಂದಲೇ ಈ ಗಿಡದಲ್ಲಿ ಕಾಯಿಗಳು ಆಗಲು ಪ್ರಾರಂಭವಾಗಿವೆ. ನೋಡಿ, ಈ ಕಾಯಿಯ ಹೂಗಳು ಯಾವ ರೀತಿ ಇದೆ ಅಂತ ಹೇಳಿ. ಈ ಕಾಯಿಯ ಗಿಡವು ಅಷ್ಟೊಂದು ಎತ್ತರಕ್ಕೆ ಬೆಳೆಯದೆ ಪೊದರಾಗಿ ಬೆಳೆಯುತ್ತದೆ. ಇದರಲ್ಲಿ ಬಹಳಷ್ಟು ಕಾಯಿಗಳು ಆಗಿವೆ. ನೋಡಿ, ಈ ಹಣ್ಣು ಬಟರ್ ಫ್ರೂಟ್ ಹಣ್ಣಾಗಿದೆ. ಹಿಂದಿನ ವಿಡಿಯೋದಲ್ಲಿ ಈ ಮರದಲ್ಲಿ ಹೂವಾದಾಗ ವಿಡಿಯೋವನ್ನು ಮಾಡಿರುತ್ತೇನೆ. ಈಗ ಈ ಮರದಲ್ಲಿ ಬಟರ್ ಫ್ರೂಟ್ ಆಗಿದೆ. ನೆಟ್ಟು 3-4 ವರ್ಷಗಳು ಆದವು. ಈ ಸಲ ಈ ಮರದಲ್ಲಿ ಬಟರ್ ಫ್ರೂಟ್ ಅನ್ನು ಕಂಡಾಗ ನನಗೆ ಬಹಳ ಸಂತೋಷವಾಯಿತು. ನೋಡಿ, ಇದರ ಬುಡದಲ್ಲಿ ನಾನು ತೆಂಗಿನಕಾಯಿಯ ಸಿಪ್ಪೆಯನ್ನು ಹಾಕಿರುತ್ತೇನೆ. ಸುಮಾರು 7-10 ಬಟರ್ ಫ್ರೂಟ್ ಕಾಯಿಗಳು ಈ ಮರದಲ್ಲಿವೆ. ಇಲ್ಲಿ ಕಾಣುವಂಥ ಈ ಒಂದು ಸಸ್ಯ ಕಾಶ್ಮೀರ್ ಆ್ಯಪಲ್ ಗಿಡ. ಈ ಗಿಡ ಫ್ಲಿಪ್ಕಾರ್ಟ್ನಿಂದ ಖರೀದಿಸಿರುತ್ತೇನೆ. ಸುಮಾರು 3 ವರ್ಷದಿಂದ ಈ ಗಿಡದಲ್ಲಿ ಕಾಯಿಗಳು ಆಗಿವೆ. ಗಿಡ ತುಂಬ ಹೂಗಳು ಅರಳುತ್ತವೆ, ಆದರೆ ಆ ಎಲ್ಲ ಹೂಗಳಲ್ಲಿ ಕಾಯಿಗಳು ಬರುವುದಿಲ್ಲ. ಈ ಗಿಡ ಕೂಡ ನಾನು ಗ್ರೋ ಬ್ಯಾಗಲ್ಲಿ ನೆಟ್ಟಿರುತ್ತೇನೆ. ಬಹಳಷ್ಟು ಗಿಡದಲ್ಲಿ ಹೂಗಳಾಗಿವೆ. ಇನ್ನು ಕಾಯಿ ಆಗಲು ನಾನು ಕಾಯುತ್ತಾ ಇದ್ದೇನೆ. ಹೀಗೆ ವಿದೇಶಿ ಹಣ್ಣುಗಳನ್ನು ಕೂಡ ನಮ್ಮೂರಲ್ಲಿ ಕೂಡ ಬೆಳೆಸಬಹುದೆಂಬುದು ಈ ಗಿಡವೇ ಸಾಕ್ಷಿಯಾಗಿದೆ. ನೋಡಿ, ಈ ಗಿಡವನ್ನು ನಾನು ನೆಲದಲ್ಲಿ ನೆಟ್ಟಿಲ್ಲ, ಬದಲಾಗಿ ಗೋಣಿ ಚೀಲದಲ್ಲಿ ನೆಟ್ಟಿರುತ್ತೇನೆ. ಆದರೂ ಕೂಡ ಗಿಡ ಚೆನ್ನಾಗಿ ಬೆಳೆದಿದೆ. ಪ್ರತಿ ವರ್ಷ ಈ ಗಿಡದಲ್ಲಿ ಹೂ ಅರಳುತ್ತದೆ, ಆದರೆ ಅಷ್ಟೊಂದು ಕಾಯಿಗಳು ಆಗುವುದಿಲ್ಲ. ಆದರೂ ಕೂಡ ಈ ವಿದೇಶಿ ಹಣ್ಣನ್ನು ಕೂಡ ನಮ್ಮೂರಲ್ಲಿ ಬೆಳೆಸಬಹುದು. ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.